ಅರ್ಥ ಆಯ್ತಾ? ಆಮೇಲೆ ಅವನು ಚಾನಲ್ ಏನೋ ಅವ್ನು ಯಾರು ಅವನೆಲ್ಲ ಗುಲ್ಡು ಇವನು ಅವನು ಆ ಚಪ್ಪಾರ ಹೊರ್ತೂರ್ ಸಂತೋಷ್ ಬಿಟ್ರೆ ಅವನ್కి ಇನ್ನೇನು ಇಲ್ಲ. ಒಂದು ಬರ್ತದೆ ಯಾವ್ದು ಅದು ಫೇಕ್ ಅಕೌಂಟ್ ನಿಕ ಮಾಡ್ತಾರೆ ಇವ್ರು. ಅರ್ಥ ಆಯ್ತಾ? ಆಮೇಲೆ ಅವನು ಚಾನಲ್ ಏನೋ ಅವ್ನು ಯಾರು ಅವನೆಲ್ಲ ಗುಲ್ಡು ಇವನು ಅವನು ಆ ಚಪ್ಪಾರ ಹೊರ್ತೂರ್ ಸಂತೋಷ್ ಬಿಟ್ರೆ ಅವನ್కి ಇನ್ನೇನು ಇಲ್ಲ. ಅವ್ರ ವೈಯಕ್ತಿಕ ಅದು ಒಂದ್ರ ಮೇಲೆ ಹಾಕ್ರಿ ಕೇಸು. ನಾನು ವೈಯಕ್ತಿಕ ಆಯ್ತು ಮಾತಾಡೋದೇನೈತೆ ಅಲ್ವಾ? ಯೂಟ್ಯೂಬ್ ಅನ್ನೋದೇನು ಫಾರ್ಮ್ ಇಂಡಿಯಾ ಅಂತಾನೆ, ಫಾರ್ಮ್ ಬಗ್ಗೆ ಹಾಕೋಲ್ಲ, ಫಾರ್ಮಿಂಗ್ ಬಗ್ಗೆ ಹಾಕೋ. ಹೇಳ್ತಾನೆ ಅವನು ನಮ್ಮ ಹುಡುಗರೆಲ್ಲ ಇನ್ನಿನ್ ಮಾಡೋ ಕೆಲ್ಸ ಹೋಗಿದ್ದೀರ ನೀನ್ ಆರ್ಗಳಾಗ್ತಾರೇನಾ? ಆರ್ಗಳಾಗ್ತಾರ ಮಾನ್ಗೆಟ್ಟವನೆ ಹೊರ್ತೂರ್ ಸಂತೋಷ್ ನಿಂಕ ಅನ್ನ ತಿಂತ ಇದೆಯಾ ತಿನ್ಕೋ ಹೋಗು, ನೀನ್ ಹೇಗಿತೆ ಅಷ್ಟೇನೇನೆ. ಜನ ಕೊಡ್ಬೇಕು ಉತ್ತರ. ನೀನು ಅವನು ಇನ್ನೊಬ್ಬನ್ ಕುತ್ಕೊಂಡು ಅವ್ರ ಅಪ್ಪನ್ ಕೊಟ್ಟಿದ್ರೆ ಅವನು ಗಂಡ್ಸಾದ್ರೆ ಇನ್ನೊಂದಾದ್ರೆ ಅಂದ್ರೆ ನೀನು ಗಂಡ್ಸಾದ್ರೆ ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ಬಿಡಲೇ, ಜನ ಕೊಡ್ತಾರೆ ನೀನ್ ಯಾರು ಕೊಟ್ಟಿದ್ಯಾ ನಾನ್ ಯಾರು ಕೊಟ್ಟಿದ್ದೀನಿ ಅಂತ ಅಲ್ವಾ? ಕಮೆಂಟ್ಗಳು ಆಫ್ ಮಾಡ್ತಾನೆ, ಅದ್ರಾಗ ಗೊತ್ತಾಗಲ್ಲ ಇವ್ರಂತ ಗಾಂಡುಗಳು ಅನ್ನೋದು. ಹೌದಾ ಇಲ್ಲಪ್ಪ? ಇವಾಗ ವಿಡಿಯೋ ಮಾಡಿ ಬಿಡಾಕ ಗಂಡ್ಸವನು ಕಮೆಂಟ್ ಬಿಡ, ಕಮೆಂಟ್ಗಳಾಕ ಆಫ್ ಮಾಡ್ತೀಯ? ಇವಾಗ ವಿಡಿಯೋ ಮಾಡಕ್ ಗಂಡ್ಸವನು ಎಲ್ಲ ಹೋಗಿ ತೋಪುಗಳಾಗ ರೂಮ್ಗಳಾಗ ಕುತ್ಕೊಂಡು ಅಲ್ವಾ? ಇದು ಆಮೇಲೆ ನಾನು ಬ್ಯಾನರ್ಗಳಕ ಮಸಿ ಬಳಿಯೋದಂತೆ. ಲೇ ಬಿಗ್ ಬಾಸ್ ಒಳಗ್ ಕೂಡ ನನ್ ಮಸಿ ಬಳ್ರು ಏನ್ ನಾನೇನು ಇದಾಗೋಗ್ಬಿಟ್ನಾ? ವಜ್ರ ನಿಮ್ಮಂತ ಇವ್ರು ಪಕ್ಕದಾಗಿದ್ರೇನೇನೆ ನಾವು ಅಳಿಯೋದು ಜಾಸ್ತಿ ಅಲ್ವಾಪ? ಇಲ್ಲ ನಾನೇನ ಅನ್ಯಾಯ ಮಾಡಿದ್ದೀನ? ಬ್ಯಾನರ್ ದುಡ್ಡು ಹಾಕ್ದವ್ನ ಯಾರೋ, ನಮ್ಮನ್ ಕರ್ಸೋನ್ ಯಾರೋ, ಮಾಡೋರು ಯಾರೋ, ಇವ್ರದ್ದು ಪಾಪ. ಯಾಕಂತಂದ್ರೆ ಇವ್ರಿಗೂ ಹಾಕ್ಬೇಕಲ್ಲ, ಇವ್ರ ಮನೆಗಳಾಗ ಮಲ್ಕೊಂಡಿದ್ರೆ ಇಸ್ಬಿಟ್ಟು ಕಾಲಿಸ್ಬಿಟ್ಟು ಹಾಕ್ತಾರ ಆರಗ್ಲ. ಏನಾನ ಮಾಡ್ರೋ ಸಮಾಜಕ್ಕೆ ಏನಾನ ಮಾಡ್ರೋ, ಒಳ್ಳೇದ್ ಮಾಡ್ರೋ, ಭಗವಂತನ್ ಕಾಯ್ತಾನೆ. ನಾನು ಒಳಗಡೆ ಇದ್ದಾಗ ಇದೇ ಪೆಂಡೆಂಟು ಕಾಣಿಸಿರಿಲ್ಲ ಯಾರ್ಕೂನು. ನಾನು ಒಳಗಡೆ ಇದ್ದಾಗ ಆ ಪೆಂಡೆಂಟ್ ಮೇಲೆ ಕೇಸ್ ಮಾಡಿದ್ರು. ಆ ಕೇಸ್ ಮಾಡ್ಸ್ ನನ್ನ ಮಗನ್ ಯಾರು ಇವನು ಫಾರ್ಮ್ ಇಂಡಿಯಾ ಚಾನಲ್ ಅವನ್ಕ, ಆಮೇಲೆ ಅವ್ನು ಇನ್ನೊಬ್ನು ಮಂಜುನಾನ್ ಅವನ್ಕ ಅವ್ರ ಹಿಂದೆ ನಿಂತು ದುಡ್ಡು ಕೊಟ್ಟು ಮಾಡಿಸ್ತಾ ಇರೋನ್ ಯಾರು ನನಗ್ ಗೊತ್ತು. ಅವನ್ಕೊಂದು ಇದು ವಿಡಿಯೋ ಮುಖಾಂತರ ಒಂದು ಎಚ್ಚರಿಕೆ ಮತ್ತೆ ಇದು ಕೊಡ್ತಾ ಇದ್ದೀನಿ. ಅವನು ಕೆಲವೊಂದು ಇಡೀ ಕರ್ನಾಟಕಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಿರೋದೈತೆ, ಇನ್ ಸ್ವಲ್ಪ ಜನ ಗೊತ್ತಿರೋದಿಲ್ಲ. A1, A2, A3, A4, A7 ವರ್ಗೂನು ಅವ್ರೆ. ಅದ್ರಲ್ಲಿ ಫಾರ್ಮ್ ಇಂಡಿಯಾವನು ಸೇರ್ತಾನೆ. A3, A4 ಆತಾನೆ ಅವನು. A3 ಬಂದ್ಬಿಟ್ಟು ಅವನು ಮಂಜುನಾಥಾನೆ. A1, A2 ಅಣ್ಣತಮ್ಮಂದ್ರ ಆತಾರೆ. ಅವ್ರ ಮಕ್ಕಳು 3 ಅವ್ರೆ. ಅವರು A5, 6, 7 7 ಜನ. ಇದು ಹೇಳ್ತಾ ಇದ್ದೀನಿ ನಾನು ತಂಟೆಕ ಬಂದು. ಇವಾಗ ಆಲ್ರೆಡಿ ನಿಮ್ ಯೋಗ್ಯತೆಗಳು ಏನನ್ನೋದು ನಿಮ್ 3 ಅವರು ಕೆಲವೊಬ್ರು ಗೊತ್ತು. ಇಡೀ ಕರ್ನಾಟಕಕ್ಕೆ ನಾನೇ ಬಂದು ಮೀಡಿಯಾನಲ್ಲಿ ಕುತ್ಕೊಂಡು ಮಾಡಿಸ್ಬೇಕು ಅಂತಿದ್ರೆ ನಾನು ಯಾಕೆ ಸುಮ್ಮನೆ ಇದ್ದೀನಿ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳವ್ರೆ, ನಾಳೆ ಇದು ತೊಂದರೆ ಆಗೋದು ಬೇಡ. ಇವಾಗ ನಾನು ಭಗವಂತನ ಆಶೀರ್ವಾದ, ಜನಗಳ ಆಶೀರ್ವಾದ, ನನ್ನ ಇವ್ರೆಷ್ಟು ತುಳಿಯಕ್ ಬಂದ್ರು ಭಗವಂತನ ಅಷ್ಟೇ ಮೇಲ್ಕೆ ಬಿಟ್ಬಿಟ್ಟ. ಕುಂಬನ್ ಕಲ್ಸ ನಾನು ವಿಡಿಯೋಗಳಿಗೆ ಹೇಳಿದ್ದೀನಿ, ಬಸವೇಶ್ವರನ ಸೇವೆ ನೇರವಾಗಿ ಮಾಡ್ರೆ ಕುಂಬನ್ ಕಲ್ಸ ಇಕ್ಕಿ ಮೆರೆಸ್ತಾನೆ, ಇಲ್ಲ ಅಂತಂದ್ರೆ ಕಾಲಾಗಿರೋ ಲಾಳ ಹಾಕಿ ತುಳಿತಾನೆ ಅಂತ. ಅವನ್ ಯಾ ರೈತನೋ, ಅವನ್ಯಾ ಇದು, ಅವನ್ಯಾ ಇದು ಅನ್ನೋದು ಬಿಟ್ಬಿಟ್ಟು ನಿಮ್ಮ ತಿಕ್ಕಗಳನ್ನ ನೀವು ಕರೆಕ್ಟ್ ಆಗಿ ತೊಳ್ಕೊಂಡು ನೋಡ್ರಿ. ಅವ್ರ ಮಾತು ಎತ್ತೋಷ್ಟಕ್ಕ ಅದೊಂದು ಸೂಚನೆ, ಹಿಂಗೆ ಹೋಗ್ಬಿಡ್ತಾರೆ ಅವರು ಅಂತ ಅಲ್ವಾ? ಅಲ್ಲ ಅರ್ಥ ಮಾಡ್ರಿ. ಇವಾಗ ಯಾರನ್ನ ದಬ್ಬದ್ರ ಅದ್ರನ್ನ ಒಂದ್ ಸೂಚನೆ ಅರ್ಥ ಆಯ್ತಪ್ಪ? ಅದ್ರಕ ಭಗವಂತ ಎನಿ ಟೈಮ್ ನಾನು ಬೆನ್ನು ಕಾಯ್ತಾ ಇರ್ತಾನೆ. ನೀವೇನ ಅಲ್ಕಟ್ ಕೆಲ್ಸಗಳು ಈ ತರ ಇದೆಲ್ಲ. ಇವಾಗ ಒಂದು ವ್ಯಕ್ತಿ ಯಾರನ್ನಾಗ್ಲಿ ಪರ್ಸನಲ್ ಮ್ಯಾಟರ್ಗಳನ್ನ ಒಂದು ಯೂಟ್ಯೂಬರ್ಸ್ ಕೈ ಕೊಟ್ಟು ಮಾಡ್ಸೋ ಅಂತದೈತಾ? ನೀನು ಅಷ್ಟು ಕಿಲಾಡಿ ಆದ್ರೆ ಲೇ ಹೇಳ್ತಾ ಇದೀನಿ ನೋಡ ನಿನ್ಕ, ಆ ಒಂದು ಊರು ಸಮೇತ ಎತ್ತಿ ಹೇಳ್ಬಿಡ್ತೀನಿ. ಎತ್ತಿ ಹೇಳ್ದವಾಗ ಏನಂತಂದ್ರೆ ಅದು ಅನುಭವಿಸೋದು ಬಲೆ ಕಷ್ಟ ಇರ್ತದ. ಅವನ್ಕ ಕಟ್ಕೆನಳ್ಳಿಕ್ಕೂ ಹೋಗಿದ್ದೀನಿ, ಮಾಗಡಿ ಹತ್ರಕ್ಕೂ ಹೋಗಿದ್ದೀನಿ, ಅವ್ರು ಎಲ್ಲಾನು ನೋಡ್ಕೊಂಡ್ ಬಂದಿದ್ದೀನಿ. ನೀನ್ ಹಿಂಗೆ ಆಡ್ತಾ ಇದ್ರೆ ನೀನ್ ಇವಾಗ ಏನು ಮುಂದೆ ಗಂಡಸ್ತಾರ ಮಾಡಿದಿರ, ನೀನ್ ಮಾಡ್ತಾ ಇರೋದೆಲ್ಲಾನು ಶಂಡ್ ಕೆಲ್ಸಗಳು. ಇವ್ರನ್ನೆಲ್ಲ ಇಕ್ಕೊಂಡು ಅವ್ರು ಹೆಂಗೆ ಅಂತಂದ್ರೆ ಉಗಿದ್ರೆ ಹೂ ಹಾಕ್ದಂಗೆ, ಬೈದ್ರೆ ಪದ ಆಡ್ದಂಗೆ ಅಂತ ಅವರು 3 ಬಿಟ್ಟು ನಿಂತ್ಬಿಟ್ಟವ್ರೆ ಅಲ್ವೇನಪ್ಪ? ಆ ಕಮೆಂಟ್ ಓದ್ತಾ ಇದ್ರೆ ಇಮಿಡಿಯೇಟ್ ಹೋಗಿ ಏನಾನ ಮಾಡ್ಕೊಂಡ್ಬಿಡ್ಬೇಕು ವಂಶ ಕೂಟಿರೋನಾದ್ರೆ, ನಿಜಾನಾ? ಆ ಕಾರಣಕ್ಕ ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ನೀನು ವಿಡಿಯೋ ಮಾಡಿ ಬಿಡ್ತಾ ಇದೀಯ ಅಂತಂದ್ರೆ ನೀನ್ ಎಂತ ಗಾಂಡು ಅನ್ನೋದು ಕ್ಲೀನ್ ಆಗಿ ಗೊತ್ತಾಗ್ತೈತಿ ಇದ್ರಾಗ ಅಲ್ವಾ? ಒಂದೊಂದ್ ಪದಗಳೆಲ್ಲ ಬಳಸಿರೋದು ನನ್ನ ಮೇಲೆ ನನ್ನ ಮಕ್ಕಳು, ಒಂದೊಂದಲ್ಲ. ಏನಂದ್ರೆ ಎಲ್ಲಾ ಪರಮಾತ್ಮನ್ ಕೊಪ್ಸ್ಕೊಂಡ್ ಬಂದೆ ನಾನು. ಇವಾಗ ವಿಚಾರ ಮಾತಾಡ್ಲೇಬೇಕು. ಹೌದಾ ಇಲ್ಲಣ್ಣ? ಒಂದಿನ ಸರಿ 2 ದಿನ ಹೊರ್ತೂರ್ ಸಂತೋಷ್ ಬಿಟ್ರೆ ಇನ್ನಿಲ್ಲ. ಅದ್ರಕ ವಿಡಿಯೋ ಮಾಡಿರೋರ್ಗು ಹೇಳ್ತಾ ಇದೀನಿ ನೋಡ್ರಿ, ನೀವು ನಿಮ್ ಜೀವನಗಳಲ್ಲಿ ನಿಮ್ದೇನೋ ಸಾಧನೆ ಮಾಡ್ಕೊಂಡು ಬದುಕ್ರಿ, ನನ್ಗೇನಿಲ್ಲ. ಯಾಕೆ ನನ್ನ ವಿಚಾರ ಎತ್ತು ಮಾತಾಡೋಂಥದ್ದು ಹೇಳು? ನೀವು ಒಂದ್ ಅನ್ಯಾಯದ ಬಗ್ಗೆ ನಾವು ಹೋರಾಟಗಾರರು ಅಂತೀರಲ್ಲಪ್ಪ, ನಾನು ಕೆಲವೊಂದು ಕೊಡ್ತೀನಿ, ಅದ್ರಲ್ಲಿ ನೀವು A3, A4 ಆಗ್ತೀರಾ, ನೀವು ಅನುಭವಿಸ್ರಿ. ಆಮೇಲೆ
ಹಿಂಗೆ ನೀವು ಮಾಡ್ತಾ ಇದ್ರೆ ನೀವು ಅನುಭವಿಸ್ತೀರಾ, ಅವತ್ ತಟ್ಕೊಳಕ್ ಆಗಲ್ಲ. ನೀವು ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ನಿಮ್ಗ ಎಚ್ಚರಿಕೆಯನ್ನ ತಿಳ್ಕೊಳ್ರಿ, ಬುದ್ಧಿ ಮಾತನ್ನ ತಿಳ್ಕೊಳ್ರಿ. ಇದ್ ನಿಮ್ಗೆ ಒಂದು ಹುಷಾರು. ಆಮೇಲೆ ಇವನು ರವಿ, ಇವನು ಹೆಂಗ್ ಪಟೇಲ್ ನಾದ ಅನ್ನೋದು ಅವನಿಗೆ ಕೊಡ್ಬೇಕು. ಇನ್ನ ಎತ್ತಿ